Namaste. Welcome back to my YouTube channel, Mr. Chatterbox by Manjunath. ಸೊ ನಾವು ಕಳೆದ ವಿಡಿಯೋನಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಇಂಟ್ರೊಡಕ್ಷನ್ನು ಸರ್ಚಾರ್ಜು ಆ್ಯಂಡ್ ಅಂಡರ್ ATC ಯಾವ್ಯಾವುದು ಸೆಕ್ಷನ್ಸ್ ಬರುತ್ತೆ, ಹಾಗೆ ನಮ್ಮ HRA ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಯಾವ ರೀತಿ ಅದರಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ ಅನ್ನೋದನ್ನು ನೋಡಿದ್ವಿ. ಸೊ ಅದರ ಕಂಟಿನ್ಯೂಯೇಷನ್ ಆಗಿ ಉಳಿದಿರುವಂಥದ್ದನ್ನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋಂಥ ATC ಅಂಡರಲ್ಲಿ ಬರೋಂಥ ಒಂದು ಕಾಂಪೊನೆಂಟ್ ಯಾವುದಪ್ಪ ಅಂದರೆ ಮ್ಯೂಚುವಲ್ ಫಂಡ್ ಅಂತ. ಸೊ ಎಲ್ಲ ಮ್ಯೂಚುವಲ್ ಫಂಡಲ್ಲಿ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ವಾ, ಬಟ್ ಎಲ್ಲ ಫಂಡ್ಸು ಇನ್ವೆಸ್ಟ್ಮೆಂಟ್ ಮಾಡೋಂಥ ಎಲ್ಲ ಫಂಡ್ಸಲ್ಲೂ ಕೂಡ ನಿಮಗೆ ಸೆಕ್ಷನ್ ATC ಎಕ್ಸಾಮ್ಷನ್ ಸಿಗೋದಿಲ್ಲ. ಸೊ ನೀವು ಸ್ಪೆಸಿಫಿಕ್ ಚೆಕ್ ಮಾಡಬೇಕು, ನೀವು ಫಂಡ್ನ ಚೂಸ್ ಮಾಡಬೇಕಾದ್ರೆ ವೆದರ್ ಅದರಲ್ಲಿ ಡಿಸ್ಕ್ಲೇಮರ್ ಕೊಟ್ಟಿರ್ತಾರೆ ATC ಟ್ಯಾಕ್ಸ್ ಎಲಿಜಿಬಿಲಿಟಿಗೆ ಇದೆಯಾ ಇಲ್ವಾ ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ಯು ಕ್ಯಾನ್ ಚೂಸ್ ಫಾರ್ ದ ಮ್ಯೂಚುವಲ್ ಫಂಡ್ ಟ್ಯಾಕ್ಸ್ ಅವರ್ ಫಂಡ್ಸ್, ಓಕೆನಾ. ಆ್ಯಂಡ್ ಇದರಲ್ಲಿ ಇನ್ನೊಂದನ್ನು ಏನಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತಲೂ ಬರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಆ್ಯಂಡ್ ಹಾಗೆ ಹೇಳಿದಾಗೆ ATC ಅಂಡ್ರಲ್ಲಿ ಯಾವ್ದು ಬರುತ್ತಲ್ಲ, ಓನ್ಲಿ ಅದನ್ನು ಮಾತ್ರ ಚೂಸ್ ಮಾಡಿಕೊಂಡ್ರೆ ಓನ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಎಕ್ಸಾಮ್ಷನ್ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ನೀವು ಪರ್ಚೇಸ್ ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ, ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡಿರೋಂಥ ಸ್ಟೇಟ್ಮೆಂಟ್ ಏನಿರುತ್ತೆ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ತೊಗೊಂಡು ಸಬ್ಮಿಟ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂದರೆ, ಈ ಫಿನಾನ್ಷಿಯರಲ್ಲಿ ನೀವು ಮೇ ಬಿ ಲೆಟ್ಸ್ ಅಸ್ಯೂಮ್ ಲೈಕ್ ನೀವೊಂದು 3-4 ಇಯರ್ಸಿಂದ SIP ಪೇ ಮಾಡ್ತಾ ಇದ್ರ ಅಂತ ಅಂದ್ಕೊಳ್ಳಿ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಬರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಮಂತ್ ಆನ್ ಮಂತ್ ಒಂದಷ್ಟು ಅಮೌಂಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ದೀರಾ ಫಾರ್ ಲಾಂಗ್ ಪೀರಿಯಡ್ ಅಂತ ಇಟ್ಕೊಳ್ಳಿ. ಬಟ್ ಅದೆಲ್ಲನೂ ನೀವು ಈ ಫಿನಾನ್ಷಿಯರಲ್ಲಿ ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರಲ್ಲಿ ಏನೇನು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇಟ್ ಕ್ಯಾನ್ ಬಿ 1 lakh, 1,50,000 ಆರ್ ಓನ್ಲಿ 10,000, 20,000 ವಾಟ್ ಎವರ್ ದ ಅಮೌಂಟ್, ಅಷ್ಟನ್ನು ಮಾತ್ರನೇ ನೀವು ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಓಕೆನಾ. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೂವಿಂಗ್ ಆನ್, ನೆಕ್ಸ್ಟ್ ಬಂದು PPF ಅಂತ ಬರುತ್ತೆ. PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಸೊ ಇದರಲ್ಲಿ ಬಂದು ಮಿನಿಮಮ್ ಡೆಪಾಸಿಟ್ ಬಂದು 500 rupees ಇರುತ್ತೆ, ಆ್ಯಂಡ್ ಮ್ಯಾಕ್ಸಿಮಮ್ ಡೆಪಾಸಿಟ್ ಯು ಕ್ಯಾನ್ ಡೂ ಇಸ್ 1,50,000 rupees ಇನ್ ಎ ಫಿನಾನ್ಷಿಯಲ್ ಇಯರ್, ಓಕೆ. ಸೊ ಆ್ಯಂಡ್ ಮ್ಯಾಕ್ಸಿಮಮ್ ಇದನ್ನು ಆ್ಯಂಡ್ ಒನ್ಸ್ ನೀವು ಡೆಪಾಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 15 yearsವರೆಗೂ ಇದನ್ನು ರಿಮೂವ್ ಮಾಡೋಕ್ಕಾಗೋದಿಲ್ಲ, ಅಂದರೆ ನೀವು ವಿಡ್ರಾ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ಬಿಫೋರ್ ಯು ಇನ್ವೆಸ್ಟ್ ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ, ಒಂದು ಬ್ಯಾಂಕ್ಗೆ ಹೋಗಿ ನಾನು PPF ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇದರಲ್ಲಿ ಮೇಜರ್ ಆಗಿ ಬೇಕಾಗಿರೋ ನಿಮ್ಗೆ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಮಿನಿಮಮ್ ಡೆಪಾಸಿಟ್ 500, ಮ್ಯಾಕ್ಸಿಮಮ್ ಈಸ್ 1,50,000 rupees. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಟ್ ಯು ನೀಡ್ ಟು ಕೀಪ್ ಇಟ್ ಇನ್ ಮೈಂಡ್ ಈಸ್, ಇದು ಜಾಯಿಂಟ್ ಅಕೌಂಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ, ಓಕೆನಾ. ಸೊ ಇದನ್ನು ನಿಮ್ಮ ಸೆಲ್ಫ್ಗಾಗಿರ್ಬೋದು ಇಲ್ಲ ನಿಮ್ಮ ಸ್ಪೌಸ್ಗಾಗಿರ್ಬೋದು ಡಿಪೆಂಡೆಂಟ್ ಹೆಸರಲ್ಲಿ ಫ್ಯೂಚರ್ಗೆ ಅಂತ ಸೇವ್ ಮಾಡೋದಕ್ಕೋಸ್ಕರ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಯೂಸ್ ಮಾಡ್ಕೊಬೋದು. ಸೊ ನೀವು ಇನ್ವೆಸ್ಟ್ಮೆಂಟ್ ಮಂತ್ ಆನ್ ಮಂತ್ ಮಾಡ್ಬೋದು, ಇಲ್ಲ 1 ಡೆಪಾಸಿಟ್ ಪರ್ ಆ್ಯನಮ್ ಅಂತಲೂ ಮಾಡ್ಬೋದು. ಇಟ್ಸ್ ಅಪ್ ಟು ಯು ಬೇಸ್ಡ್ ಆನ್ ಯುವರ್ ಫೀಸಿಬಿಲಿಟಿ, ಯಾವ ರೀತಿ ನಿಮಗೆ ಅನುಕೂಲ ಇರುತ್ತೋ ಅದ್ರ ಪ್ರಕಾರ ನೀವು ಮಾಡ್ಕೊಬೋದು. ಆ್ಯಂಡ್ ಇದಕ್ಕೆ ಸಬ್ಮಿಟ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ ಅಂತ ಬಂದರೆ, ಸ್ಟ್ಯಾಂಪ್ ಡೆಪಾಸಿಟ್ ರೆಸಿಪ್ಟ್ಸ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಅಂತ ಕೊಡ್ತಾರೆ PPF ಅಕೌಂಟ್ ಓಪನ್ ಮಾಡಿದ್ಮೇಲೆ. ಸೊ ಅದಷ್ಟು ನೀವು ಸಬ್ಮಿಟ್ ಮಾಡಿಕೊಂಡ್ರೆ ದಟ್ಸ್ ಎನಫ್ ಫಾರ್ ದಿಸ್ ಪರ್ಟಿಕ್ಯುಲರ್ PPF, ಓಕೆ. ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಅಂತ ಬರುತ್ತೆ, ಓಕೆನಾ. ಸೊ ಇದು ಬಂದು ಲಿಮಿಟ್ 1.5 lakh ಇರುತ್ತೆ. ಸೊ ಆಸ್ ಯೂಶುವಲ್ ATC ಅಂಡರಲ್ಲಿ ಬರೋಂಥದ್ದು. ಸೊ ಇದನ್ನು ಇಶ್ಯೂ ಮಾಡೋಂಥದ್ದು ಬಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ನಬಾರ್ಡ್ ರಿಜಿಸ್ಟರ್ಡ್ ಬ್ಯಾಂಕ್ ಅಂತ ಏನಿರುತ್ತೆ ಅದ್ರ ಕಡೆಯಿಂದ ಈ ಬಾಂಡ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಚೆಕ್ ಮಾಡಿ ಓನ್ಲಿ ಆ ಪರ್ಟಿಕ್ಯುಲರ್ ನಬಾರ್ಡ್ ಬ್ಯಾಂಕ್ಸ್ ಕಡೆಯಿಂದ ಮಾತ್ರನೇ ನೀವು ಇದನ್ನು ತಗೊಳಕ್ಕಾಗುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗಿರೋಂಥ ಸೇಮ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ರೆಸಿಪ್ಟ್ ಆಫ್ ಇನ್ವೆಸ್ಟ್ಮೆಂಟ್, ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನೇನು ಮಾಡಿದ್ಮೇಲೆ ನಿಮಗೆ ಸಿಕ್ಕಿರೋಂಥ ರೆಸಿಪ್ಟ್ಸ್ ಏನಿರುತ್ತೆ ಅದನ್ನು, ಅಥವಾ ಇನ್ ಕೇಸ್ ನೀವೇನಾದರೂ ಆನ್ಲೈನ್ ಥ್ರೂ ಪೇ ಮಾಡಿದರೆ ಆನ್ಲೈನ್ ಸ್ಟೇಟ್ಮೆಂಟ್ ಅಂತ ಏನಿರುತ್ತೆ ಅದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು. ಬಟ್ ಇಲ್ಲಿ ಒಂದೇ ಒಂದು ಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ನ ನಿಮ್ಮ ಹೆಸರಲ್ಲಿ ಬಿಟ್ಟರೆ, ಅಂದರೆ ನೀವು ಎಂಪ್ಲಾಯಿ ಆಗಿ ಈಗ ನಿಮಗೆ ಪ್ರೂಫ್ಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಈ ಇನ್ವೆಸ್ಟ್ಮೆಂಟ್ನ ಅಂತ ಅಂದ್ಕೊಂಡ್ರೆ ಓನ್ಲಿ ನಿಮ್ಮ ಹೆಸರಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ. ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಚಿಲ್ಡ್ರನ್ ಹೆಸರಲ್ಲಿ ಮಾಡ್ತೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ಷನ್ ಸಿಗೋದಿಲ್ಲ ಈ ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸಲ್ಲಿ, ಓಕೆನಾ. ಮೂವಿಂಗ್ ಆನ್,
SSC ಅಂತ ಅಂತೀವಿ, ಸುಕನ್ಯಾ ಸಮೃದ್ಧಿ ಸ್ಕೀಮ್. ಸೊ ಇದನ್ನ ಬಂದು ಒಬ್ಬ ಹೆಣ್ಮಕ್ಳು, ನಿಮ್ಮ ಮಕ್ಕಳಲ್ಲಿ ಒಬ್ಬ ಹೆಣ್ಮಕ್ಳು ಹುಟ್ಟಿದಾಳೆ ಅಂದರೆ ಸೊ ಅವ್ರಿಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಳುವಂಥ ಒಂದು ಸ್ಕೀಮ್ ಇದು. ಸೊ ಆ್ಯಂಡ್ ಇದನ್ನ ಓನ್ಲಿ ಫಾರ್ 2 ಚಿಲ್ಡ್ರನ್ ಇದನ್ನ ಯೂಸ್ ಮಾಡ್ಕೊಳಕ್ಕಾಗತ್ತೆ, ಇಬ್ಬರು ಹೆಣ್ಮಕ್ಳಿಗೆ ಮಾತ್ರ ಮಾಡೋಕ್ಕಾಗತ್ತೆ. ಇಫ್ ಅಟ್ ಆಲ್ ಮೂರನೇ ಅಕೌಂಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ದಟ್ ಈಸ್ ಓನ್ಲಿ ಪರ್ಮಿಸಬಲ್ ಇನ್ ಕೇಸ್ ಆಫ್ ಟ್ವಿನ್ ಗರ್ಲ್ಸ್ ಆಗಿದ್ರೆ ಮಾತ್ರ. ಸೊ ಫಸ್ಟ್ ಲೈಕ್ ಒಂದ್ಸಲ ಫಸ್ಟ್ ಡೆಲಿವರಿ ಆದಾಗ ಟ್ವಿನ್ ಗರ್ಲ್ಸ್ ಆಗಿದ್ದು, ಸೆಕೆಂಡ್ ಡೆಲಿವರಿ ಟೈಮಲ್ಲಿ ಮತ್ತೆ ಇನ್ನೊಂದು ಹೆಣ್ಮಗು ಹುಟ್ಟಿದೆ ಅಂದರೆ ಆ ಸಿಚುವೇಶನ್ ಮಾತ್ರನೇ ನೀವು ಮೂರನೇ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಈಗ ಫಸ್ಟ್ ಬರ್ತಲ್ಲಿ ಒಂದು ಹೆಣ್ಮಗು ಆಗಿ ಸೆಕೆಂಡ್ ಬರ್ತಲ್ಲಿ ಮತ್ತೆ ಇನ್ನೊಂದು ಹೆಣ್ಮಗು ಆದರೆ ಓನ್ಲಿ 2 ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ. ಆ್ಯಂಡ್ ಇದನ್ನ ಬಂದು ಅಗೇನ್ ನೀವು ದೆರ್ ಇಸ್ ನೋ ಲಿಮಿಟ್ ಫಾರ್ ದಿಸ್, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಲಿಮಿಟ್ ಅಂತ ಏನೂ ಇಲ್ಲ. ಅಮೌಂಟ್ ಬಂದರೆ ಸೊ ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ನೀವು ಒಬ್ಬ ಗಾರ್ಡಿಯನ್ ಆಗಿ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಒನ್ಸ್ ಚೈಲ್ಡ್ ಅಟೈನ್ಸ್ ದ ಏಜ್ ಆಫ್ 10 years, ಸೊ ಅದು ಬೆನಿಫಿಟ್ ಅನ್ನೋದನ್ನ ನಿಮಗೆ ಸಿಗುತ್ತೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಮುಖಾಂತರ. ಆ್ಯಂಡ್ ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಬಂದರೆ ಆಸ್ ಯೂಶುವಲ್ ATC ಅಂಡರಲ್ಲಿ ಏನಿರುತ್ತೆ ಅದ್ರ ಮುಖಾಂತರ ನಿಮಗೆ ಸಿಗುವಂಥದ್ದು. ಇದಕ್ಕೆ ಬೇಕಾಗಿರೋಂಥದ್ದು ಇದರ ರೆಸಿಪ್ಟ್ಸ್ ಆಗಿರ್ಬೋದು ಅಥವಾ ಪಾಸ್ಬುಕ್ನ ಸಬ್ಮಿಟ್ ಮಾಡೋದ್ರ ಮುಖಾಂತರ ಎಕ್ಸಂಪ್ಷನ್ನ ತೊಗೊಬೋದು. ಓಕೆನಾ. ಮೂವಿಂಗ್ ಆನ್ ಟು NPS. ಸೊ ಇದು ನೀವು ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಸಿಗುವಂಥ ಒಂದು ಬೆನಿಫಿಟ್ ಆಗಿರುತ್ತೆ. ಆ್ಯಂಡ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಕಡೆಯಿಂದ ಕೊಟ್ಟಿರೋಂಥ ಬೆನಿಫಿಟ್ ಇದು. ಸೊ ಇದ್ರ ಮುಖಾಂತರ ನೀವೇನಪ್ಪ ಅಂದರೆ ನಾರ್ಮಲ್ ಆಗಿ ನೀವು ATCನಲ್ಲಿ 1,50,000 ಒಂದು ಬೆನಿಫಿಟ್ ಸಿಗುತ್ತಲ್ವ. ಓವರ್ ಆ್ಯಂಡ್ ಎಬೋವ್ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಗೋಸ್ಕರ ಲಿಮಿಟ್ ಬೇಕು ಅಂತ ಅಂದರೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು NPS ಅಲ್ಲಿ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಅಂತ ಏನಿರೋದಿಲ್ಲ. ನೀವು ಈದರ್ ಫ್ರಮ್ ಎಂಪ್ಲಾಯರ್ ಎಂಡ್ ಆದರೂ ಮಾಡ್ಬೋದು ಅಥವಾ ನಿಮ್ಮ ಓನ್ ಆಗಾದರೂ ಮಾಡ್ಬೋದಾಗಿರುತ್ತೆ. ಓಕೆ. ಸೊ ಇದರಲ್ಲಿ ಎಕ್ಸಂಪ್ಷನ್ ಮುಖಾಂತರ ಎಷ್ಟು ತೊಗೊಬೋದು ಅಂದರೆ 50,000 ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80 CCD 1B. ಓಕೆ. ಸೊ ಇದಕ್ಕೆ ಬೇಕಾಗಿರೋಂಥ ರೆಸಿಪ್ಟ್ ಏನಪ್ಪ ಅಂದರೆ NPS ಸ್ಟೇಟ್ಮೆಂಟ್. ಸೊ ನೀವು ಡೆಪಾಸಿಟ್ ಮಾಡಿರೋಂಥ ಆನ್ಲೈನ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡ್ಬೋದು, ಅಥವಾ ರೆಸಿಪ್ಟ್ ಏನಿರುತ್ತೆ ನಿಮಗೆ, ಸೊ ಪಾಲಿಸಿ ರೆಸಿಪ್ಟ್ ಅಂತ ಏನು ಸಿಗುತ್ತೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡ್ಕೊಬೋದು. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಎಜುಕೇಷನ್ ಲೋನ್. ಓಕೆ. ಸೊ ಎಜುಕೇಷನ್ ಲೋನ್ ಬಂದು ನಿಮಗೆ ಬೆನಿಫಿಟ್ ಯಾವ ರೀತಿ ಇದ್ರಲ್ಲಿ ಸಿಗುತ್ತಪ್ಪ ಅಂದರೆ ಓನ್ಲಿ ನೀವು ಇಂಟ್ರೆಸ್ಟ್ ಏನು ಪೇ ಮಾಡ್ತಾ ಇರ್ತೀರಾ ಆ ಇಂಟ್ರೆಸ್ಟಿಗೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗುವಂಥದ್ದು. ಓಕೆನಾ. ಸೊ ನೀವು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಎರಡು ಅಂದರೆ ಮಂತ್ ಆನ್ ಮಂತ್ EMI ಅಂತ ಏನು ಪೇ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಈ ಪ್ರಿನ್ಸಿಪಲ್ಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಇರಲ್ಲ ಅಂಡರ್ ಎಜುಕೇಷನ್ ಲೋನ್. ಓನ್ಲಿ ಫಾರ್ ದ ಇಂಟ್ರೆಸ್ಟ್ ಪೇಯ್ಡ್ ಫಾರ್ ದ ಫಿನಾನ್ಷಿಯಲ್ ಇಯರ್, ಓನ್ಲಿ ದ್ಯಾಟ್ ವಿಲ್ ಬಿ ಎಕ್ಸಮ್ಟೆಡ್ ಆ್ಯಂಡ್ ದೆರ್ ಇಸ್ ನೋ ಕ್ಯಾಪಿಂಗ್ ಫಾರ್ ದಿಸ್. ಓಕೆ. ಸೊ ನೀವು 10 ಲಕ್ಷ ಏನಾದರೂ ಇಂಟ್ರೆಸ್ಟ್ ಪೇ ಮಾಡಿದರೆ ಒಂದು ಫಿನಾನ್ಷಿಯಲ್ ಇಯರಲ್ಲಿ, ಆ ಎಂಟೈರ್ 10 ಲಕ್ಷ ಕೂಡ ನಿಮಗೆ ಎಕ್ಸಮ್ಟೆಡ್ ಫ್ರಮ್ ಯುವರ್ ಸ್ಯಾಲ್ರಿ ಇನ್ಕಮ್. ಓಕೆನಾ. ಆ್ಯಂಡ್ ಇದನ್ನು ಯಾರ್ಯಾರಿಗೋಸ್ಕರ ನೀವು ಲೋನ್ ತೊಗೊಬೋದು ಅಂತ ಹೇಳಿದ್ರೆ ಲೈಕ್ ಹೈಯರ್ ಎಜುಕೇಷನ್ ಮಾಡ್ತಾ ಇರೋ ನಿಮಗೋಸ್ಕರ ತೊಗೊಬೋದು. ಓಕೆನಾ. ಅಥವಾ ನಿಮ್ಮ ಸ್ಪೌಸ್ಗೋಸ್ಕರ ತೊಗೊಬೋದು, ನಿಮ್ಮ ಚಿಲ್ಡ್ರನ್ಸ್ಗೋಸ್ಕರ ತೊಗೊಬೋದು. ಆ್ಯಂಡ್ ಲೀಗಲ್ ಗಾರ್ಡಿಯನ್ ಆಗಿ ಇದ್ರೆ ಮಾತ್ರನೇ ತೊಗೊಳಕ್ಕಾಗೋದು, ಇಲ್ಲ ಅಂದರೆ ಇದು ಆಗೋದಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ಇದಕ್ಕೆ ಬಂದು ಎಲಿಜಿಬಿಲಿಟಿ ಬಂದು ಓನ್ಲಿ 7 years ಅಷ್ಟೇ ಇರುತ್ತೆ. ಓಕೆನಾ. ಸೊ ಅದ್ರ ಮೇಲೆ ನಿಮಗೆ ಎಕ್ಸಂಪ್ಷನ್ ಸಿಗೋಂಥ ಚಾನ್ಸಸ್ ಇರೋದಿಲ್ಲ. ಸೊ ಎಕ್ಸಂಪ್ಷನ್ ಲಿಮಿಟ್ ಇಲ್ಲಿ ಆಗಲೇ ಹೇಳಿದಾಗೆ ದೆರ್ ಇಸ್ ನೋ ಲಿಮಿಟ್ ಫಾರ್ ದ ಎಕ್ಸಂಪ್ಷನ್. ದ ಆ್ಯಕ್ಚುಯಲ್ ಇಂಟ್ರೆಸ್ಟ್ ವಾಟ್ ಎವರ್ ಯು ಪೇ ಟು ದ ಬ್ಯಾಂಕ್, ಸೊ ದಟ್ ಎಂಟೈರ್ ಅಮೌಂಟ್ ವಿಲ್ ಬಿ ಎಕ್ಸಂಪ್ಟೆಡ್ ಫ್ರಮ್ ಯುವರ್ ಇನ್ಕಮ್ ಟ್ಯಾಕ್ಸ್. ಓಕೆನಾ. ಸೊ ಇದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಿಮಗೆ ಬ್ಯಾಂಕ್ ಕಡೆಯಿಂದ ಒಂದು ಪ್ರಾವಿಷನ್ ಲೋನ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ನಿಮ್ಮ EMI ಪ್ರಿನ್ಸಿಪಲ್ ಎಷ್ಟು, ಬ್ರೇಕಪ್ ಆ್ಯಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ. ಸೊ ಅದನ್ನು ಸಬ್ಮಿಟ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಅಮೌಂಟು ನಿಮ್ಮ ಟ್ಯಾಕ್ಸಬಲ್ ಇನ್ಕಮಿಂದ ಮೈನಸ್ ಮಾಡಿ ನೆಕ್ಸ್ಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು 80DD ಅಂತ ಒಂದಿದೆ. ಸೊ ಇದ್ರ ಮುಖಾಂತರ ಏನಪ್ಪ ಅಂದರೆ ನಿಮ್ಮ ಡಿಪೆಂಡೆಂಟ್, ನಿಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ ಅಂದರೆ ನಿಮ್ಮ ಮನೇಲಿರೋಂಥ ಇರೋದ್ರಲ್ಲಿ ಡಿಪೆಂಡೆಂಟ್ ಅಂದರೆ ನೀವು ಸೆಲ್ಫ್ ಅಥವಾ ಸ್ಪೌಸ್ ಆಗಿದ್ದು, ಚಿಲ್ಡ್ರನ್ ಆಗಿದ್ದು, ಪೇರೆಂಟ್ಸು, ಬ್ರದರ್ಸು, ಸಿಸ್ಟರ್ಸು. ಸೊ ಇಷ್ಟು ಜನನ ಡಿಪೆಂಡೆಂಟ್ ಅಂತ ಕನ್ಸಿಡರ್ ಮಾಡೋದಾದರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಇಲ್ನೆಸ್ಸಿಂದ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ ಅಂದರೆ, ಆ್ಯಂಡ್ ಆ ಪರ್ಟಿಕ್ಯುಲರ್ ಡಿಸೇಬಿಲಿಟಿ ಪರ್ಸೆಂಟೇಜ್ ಬಂದು ಬಿಟ್ವೀನ್ 40% ಇಂದ 80% ಒಳಗಡೆ ಇದ್ದರೆ 75,000 ಎಕ್ಸಂಪ್ಷನ್ ಅನ್ನೋದು ಸಿಗುತ್ತೆ. ಓಕೆನಾ. ಆ್ಯಂಡ್ ಇನ್ ಕೇಸ್ ಆ ಇಲ್ನೆಸ್ ಸಿವಿಯಾರಿಟಿ ಬಂದು 80% ಎಬೋವ್ ಬಂದಿದೆ ಅಂದ್ಕೊಳ್ಳಿ, ಆಗ 1,25,000 ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಆ್ಯಂಡ್ ಇದಕ್ಕಾಗಿ ಮಾಡಬೇಕಾಗಿರೋಂಥ ಕೆಲಸ ಏನಪ್ಪ ಅಂದರೆ ಗೌರ್ಮೆಂಟ್ ಆಥರೈಸ್ಡ್ ಮೆಡಿಕಲ್ ಅಥಾರಿಟಿ ಅಂತ ಇರ್ತಾರಲ್ವಾ, ಅವ್ರ ಕಡೆಯಿಂದ ಫಾರ್ಮ್ 10(1)A
ಓಕೆ, ಮೆಡಿಕಲ್ ಅಥಾರಿಟಿ ಫ್ರಮ್ ದಿ ಗವರ್ಮೆಂಟ್ ಆ್ಯಂಡ್ ಅವ್ರ ಕಡೆಯಿಂದ ಫಾರ್ಮ್ 10(1)A ಅನ್ನೋ ಒಂದು ಫಾರ್ಮ್ ಸಿಗುತ್ತೆ. ಆ ಫಾರ್ಮ್ನಲ್ಲಿ ಕ್ಲಿಯರ್ ಆಗಿ ಡಿಸೇಬಿಲಿಟಿ ಏನಿದೆ ಅಥವಾ ಇಲ್ನೆಸ್ ಏನಿದೆ ಆ್ಯಂಡ್ ಅದರ ಪರ್ಸೆಂಟೇಜ್ ಎಷ್ಟಿದೆ, ಓಕೆ, ಸಿವಿಯರ್ ಡಿಸೇಬಿಲಿಟಿ ಪರ್ಸೆಂಟೇಜ್ ಅನ್ನೋದು ಏನಿದೆಯಲ್ಲ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಸ್ಕೊಂಬರ್ಬೇಕು. ಅದು ಮಾಡಿಸ್ಕೊಂಬಂದು ನಿಮ್ಮ ಎಂಪ್ಲಾಯರ್ಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಎಕ್ಸಾಮ್ಷನ್ ಅನ್ನೋದು ಸಿಗೋದು. ಓಕೆನಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಅದು ಡಾಕ್ಯುಮೆಂಟ್ ಏನು ತೊಗೊಂಬಂದು ನೀವು ಸಬ್ಮಿಟ್ ಮಾಡ್ತೀರಾ ಅದು ಈ ಕರೆಂಟ್ ಫಿನಾನ್ಷಿಯಲ್ ಇಯರ್ ಇದ್ದರೆ ಮಾತ್ರನೇ ಎಕ್ಸಾಮ್ಷನ್ ಅಂತ ಸಿಗೋದು. ಆ್ಯಂಡ್ ಇನ್ ಕೇಸ್ ಬೈ ಎನಿ ಚಾನ್ಸ್ ದ ಡಿಸೇಬಿಲಿಟಿ ಪರ್ಸೆಂಟೇಜ್ ಇಸ್ ಲೆಸ್ ದೆನ್ 40% ಅಂದರೆ ಅಂಡರ್ 80DD ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ ನಿಮಗೆ ಸಿಗೋದಿಲ್ಲ. ಓಕೆನಾ. ಸೊ ಫಾರ್ಮ್ 10(1)A ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ದಟ್ಸ್ ಇಟ್. ಮೂವಿಂಗ್ ಆನ್ 80D. ಓಕೆ, ಸೊ 80D ಎರಡು ಬೆನಿಫಿಟ್ ಸಿಗುತ್ತೆ. ಓಕೆ, ಒಂದು ಸೆಲ್ಫ್ಗೆ ಅಂತ ಸಿಗುತ್ತೆ, ಇನ್ನೊಂದು ಪೇರೆಂಟ್ಸ್ಗೆ ಅಂತ ಸಿಗುತ್ತೆ. ಇದು ವಾಟ್ ಈಸ್ 80D ಅಂದರೆ, ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ ನಾವು ಏನು ತಗೊತೀವಿ ನಮ್ಮ ಫ್ಯೂಚರ್, ಲೈಕ್ ಇನ್ ಕೇಸ್ ಆಫ್ ಎನಿ ಕೈಂಡ್ ಆಫ್ ಇಲ್ನೆಸ್ ಆರ್ ನಮ್ಗೆ ಯಾವುದೇ ರೀತಿಯಾದಂಥ ಮೆಡಿಕಲ್ ತೊಂದರೆಗಳಾದಾಗ ನಾವು ಅಡ್ಮಿಟ್ ಆಗಿ ಹಾಸ್ಪಿಟ್ಲಿಗೆ ಆ ಮೆಡಿಕಲ್ ಇನ್ಶೂರೆನ್ಸ್ ಮುಖಾಂತರ ಪೇಮೆಂಟ್ಸ್ ಅನ್ನೋದು ಮಾಡೋದು ಏನು ಪ್ರಾಸೆಸ್ ಇದೆಯಲ್ವಾ, ಈ ಮುಖಾಂತರ ನಮಗೆ ಕೆಲವೊಂದು ಬೆನಿಫಿಟ್ ಸಿಗುತ್ತೆ ಫಾರ್ ದ ಸ್ಯಾಲರಿಡ್ ಪೀಪಲ್ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ದಿ ಎಕ್ಸಾಮ್ಷನ್. ಓಕೆ, ಸೊ ಯಾವ ರೀತಿ ಎಕ್ಸಾಮ್ಷನ್ ಇದರಲ್ಲಿ ಸಿಗುತ್ತೆ ಅಂದರೆ, ನಿಮಗೆ ಸೆಲ್ಫ್ ಆಗಿದ್ರೆ, ಸೆಲ್ಫ್ ಅಂದರೆ ಸೆಲ್ಫ್, ಸ್ಪೌಸ್ ಮತ್ತು ಚಿಲ್ಡ್ರನ್, ಈ 3 ಜನಕ್ಕೆ ನೀವು ಏನಾದರೂ ಮೆಡಿಕಲ್ ಇನ್ಶೂರೆನ್ಸ್ ಅಂತ ತಗೊಂಡಿದ್ರೆ 25,000 ಅನ್ನೋದು ಒಂದು ಕ್ಯಾಪಿಂಗ್ ಇದೆ. 25,000 ಎಕ್ಸಾಮ್ಷನ್ ಅಂತ ಸಿಗುತ್ತೆ. ಅಂದರೆ ಓನ್ಲಿ ಪ್ರೀಮಿಯಂ ಎಷ್ಟು ಮಂತ್ ಇಯರ್ ಆನ್ ಇಯರ್ ನೀವು ಪೇ ಮಾಡ್ತಾ ಇರ್ತೀರಲ್ಲ ಅದ್ರ ಮೇಲೆ ನಿಮಗೆ 25,000 ಎಕ್ಸಾಮ್ಷನ್ ಸಿಗುತ್ತೆ. ಓಕೆ, ಇನ್ ಕೇಸ್ ನೀವು ಪೇರೆಂಟ್ಸ್ಗೆ ಏನಾದರೂ ಪೇ ಮಾಡ್ತಾ ಇದ್ರೆ ಆ್ಯಂಡ್ ನಿಮ್ಮ ಪೇರೆಂಟ್ಸಲ್ಲಿ ಲೈಕ್ ಅವರು ಸೀನಿಯರ್ ಸಿಟಿಸನ್ ಇನ್ನೂ ಏಜ್ ಆಗಿರೋಲ್ಲ ಅಂದ್ಕೊಳ್ಳಿ, ಅಂದರೆ ಲೆಸ್ ದೆನ್ 60 years ಏಜ್ ಆಗಿದೆ ಅಂದರೆ ಅವ್ರಿಗೂ 25,000 ಬೆನಿಫಿಟ್ ಸಿಗುತ್ತೆ. ಸೊ ಸೆಲ್ಫ್, ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ಗೋಸ್ಕರ 25,000 ಆ್ಯಂಡ್ ಪೇರೆಂಟ್ಸ್ಗೋಸ್ಕರ 25,000 ಸಿಗುತ್ತೆ. ಓಕೆ, ಆ್ಯಂಡ್ ಇಫ್ ಅಟ್ ಆಲ್ ಯುವರ್ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಸನ್ಸ್, ಅಂದರೆ ಅವ್ರಿಗೆ 60 years ಆಫ್ ಏಜ್ ಆಗಿದೆ ಅಂದ್ಕೊಂಡ್ರೆ ಅಲ್ಲಿ 50,000 ಬೆನಿಫಿಟ್ಸ್ ಸಿಗುತ್ತೆ. ನಾಟ್ 25,000, 50,000 ಬೆನಿಫಿಟ್ಸ್ ಸಿಗುತ್ತೆ. ಸೊ ಸೆಲ್ಫ್ 25,000 ಆಯಿತು, ಆ್ಯಂಡ್ ಪೇರೆಂಟ್ಸ್ ಇನ್ ಕೇಸ್ ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ 50,000 ಆಗುತ್ತೆ. ಸೊ ಟೋಟಲ್ ಕಂಬೈನಿಂಗ್ ಬೋತ್ ಅಂಡರ್ 80D ಯು ವಿಲ್ ಗೆಟ್ ಎ ಬೆನಿಫಿಟ್ ಆಫ್ 75,000. ಓಕೆನಾ. ಸೊ ಇದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ನೀವು ಪ್ರೀಮಿಯಮ್ಸ್ ರೆಸಿಪ್ಟ್ ಪೇ ಮಾಡಿರೋಂಥ ಡಾಕ್ಯುಮೆಂಟ್ಸ್ ಏನು ಸಿಗುತ್ತಲ್ವಾ, ಇನ್ಶೂರೆನ್ಸ್ ಕಾಪಿ ಏನಿದೆ ಅದನ್ನು ಸಬ್ಮಿಟ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ತುಂಬ ಜನ ಕೇಳೋಂಥ ಡೌಟ್ ಏನಪ್ಪ ಅಂದರೆ, ನಮ್ಮ ತಂದೆಗೆ ಈಗ 60 years ದಾಟಿದೆ, ನಮ್ಮ ತಾಯಿಗೆ ದಾಟಿಲ್ಲ, ಈದರ್ ಆಫ್ ದೇಮ್. ಓಕೆ, ಒಬ್ಬರಿಗೆ ಯಾರಿಗಾದರೂ 60 years ಏಜ್ ಅಟೇನ್ ಆಗಿದ್ರೆ ಸಾಕು, ಇಬ್ಬರಿಗೂ 60 ಆಗಿರಲೇಬೇಕು ಅಂತ ಏನೂ ರೂಲ್ ಇಲ್ಲ. ಓಕೆನಾ. ಮೂವಿಂಗ್ ಆನ್, ನೆಕ್ಸ್ಟ್ ಬಂದು 80DTA. ಓಕೆ, ಸೊ ಇದು ಏನಪ್ಪ ಅಂದರೆ, ನಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ನಾವು ಇಡುವಂಥ ದುಡ್ಡಿಗೆ ಇಂಟ್ರೆಸ್ಟ್ ಅನ್ನೋದು ಏನು ಬರುತ್ತಲ್ವ ನಮಗೆ, ಸೊ ಅದಕ್ಕೆ ಕೂಡ ಸ್ವಲ್ಪ ಎಕ್ಸಾಮ್ಷನ್ ಅಂತ ಸಿಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಕ್ಸಾಮ್ಷನ್ ಇದರಲ್ಲಿ ಸಿಗೋದು ಎಷ್ಟಪ್ಪ ಅಂದರೆ 10,000. ಫಾರ್ ಎಕ್ಸಾಂಪಲ್, ನಾನು ಒಂದಷ್ಟು ಸೇವಿಂಗ್ಸ್ ಅಂತ ಮಾಡಿ ಇಟ್ಟಿರ್ಬೋದು, ಲೈಕ್ ಇಲ್ಲಾಂದರೆ ಒಂದು ಏನೋ ಎಮರ್ಜೆನ್ಸಿ ಫಂಡ್ಸ್ ಅಂತ ಒಂದು 50 lakh 60 lakh ಅಂತ ಅಕೌಂಟಲ್ಲಿ ಹಾಕಿ ಇಟ್ಟಿರ್ತೀನಿ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಮಂತ್ ಆನ್ ಮಂದಂಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಎಂಟೈರ್ ಫಿನಾನ್ಷಿಯಲ್ ಇಯರಲ್ಲಿ ಎಷ್ಟು ಇಂಟ್ರೆಸ್ಟ್ ಅನ್ನೋದು ನಮಗೆ ಸಿಕ್ಕಿರುತ್ತೆ, ಅದರಲ್ಲಿ 10,000 ಮ್ಯಾಕ್ಸಿಮಮ್ ಎಕ್ಸಾಮ್ಷನ್ ನಮಗೆ ಇದನ್ನು ಎಕ್ಸಾಮ್ಷನ್ ಅನ್ನೋದನ್ನು ಕೊಟ್ಟು, ಪ್ಲಸ್ ಇದಕ್ಕೆ ಅಡಿಷನ್ ಆಗಿ ಇನ್ನೊಂದು ಏನಾಗುತ್ತೆ ಅಂದರೆ, ದ ಎಂಟೈರ್ ಇಂಟ್ರೆಸ್ಟ್ ಎಷ್ಟು ಬಂದಿರುತ್ತೆ, ಲೆಟ್ಸ್ ಅಸ್ಯೂಮ್ 50 lakhಗೆ ನನಗೆ 1 lakh ಎಂಟೈರ್ ಫಿನಾನ್ಷಿಯರಲ್ಲಿ ನನಗೆ ಸಿಕ್ಕಿದೆ ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳಿ. ಓಕೆನಾ. ಆ 1 lakhನ ಫಸ್ಟು ನಮ್ಮ ಅದರ್ ಇನ್ಕಮ್ಗೆ ಆ್ಯಡ್ ಮಾಡ್ತಾರೆ, ಸ್ಯಾಲ್ರಿ ಜೊತೆಗೆ ನಮ್ಮ ಅದರ್ ಇನ್ಕಮ್ಗೆ ಆ್ಯಡ್ ಮಾಡಿ ಬರೀ 10,000 ಮಾತ್ರ ಮೈನಸ್ ಆಗುತ್ತೆ. ಸೊ ಯು ಶುಡ್ ಕೀಪ್ ಇಟ್ ಇನ್ ಮೈಂಡ್ ಬಿಫೋರ್ ಡಿಸೈಡಿಂಗ್ ಆನ್ 80DTA. ಓಕೆನಾ. ಸೊ ನಿಮಗೆ 1 lakh ಆ್ಯಡ್ ಅಪ್ ಆಗುತ್ತೆ ಟು ಯುವರ್ ಅದರ್ ಇನ್ಕಮ್, ಆ್ಯಂಡ್ ಮೈನಸ್ ಆಗೋದೇನಪ್ಪ ಅಂದರೆ 10,000 rupees ಆಸ್ ಎನ್ ಎಕ್ಸಾಮ್ಷನ್. Okay, keep that in mind before taking this 80DTA. Moving on, 80DDB. Okay, so ಇದು ಏನಪ್ಪ ಅಂದರೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಫಾರ್ ಸ್ಪೆಸಿಫೈಡ್ ಡಿಸೀಸಸ್. ಸೊ ಇನ್ ಕೇಸ್ ಆಫ್ ಏಡ್ಸ್ ಆಗಿರ್ಬೋದು, ಐ ಮೀನ್ HIV ಏನಿದೆ ಅದು ಬಿಟ್ಟರೆ ದೆರ್ ಆರ್ ಲೈಕ್ ನ್ಯೂರಾಲಜಿಕಲ್ ಡಿಸೀಸಸ್ ಅಂತ ಇರುತ್ತೆ, ಅಬ್ನಾರ್ಮಲಿಟೀಸ್ ಅಂತ ಏನೇನಿರುತ್ತೆ, ಕ್ಯಾನ್ಸರ್ಸ್ ಅಂತ ಏನೇನಿರುತ್ತೆ. ಸೊ ಈ ಥರ ಕೆಲವೊಂದು ಡಿಸೀಸಸ್ ಅಂತ ಏನಿರುತ್ತೆ, ಆ ಡಿಸೀಸಸ್ಗೆ ಯಾವುದೇ ರೀತಿಯಾದಂಥ ಮೆಡಿಕಲ್ ಟ್ರೀಟ್ಮೆಂಟ್ಸ್ಗೆ ನೀವು ಸ್ಪೆಂಡ್ ಮಾಡೋ ಅಮೌಂಟ್ ಇರುತ್ತಲ್ವಾ, ಆ ಅಮೌಂಟನ್ನ ನೀವು ಎಕ್ಸಾಮ್ಷನ್ಗೋಸ್ಕರ ಯುಟಿಲೈಸ್ ಮಾಡ್ಕೊಬೋದಾಗಿರುತ್ತೆ. ಆ್ಯಂಡ್ ಸೇಮ್ ವೇ ಇದಕ್ಕೂ ಕೂಡ ಮೆಡಿಕಲ್ ಗೌರ್ಮೆಂಟ್ ಆಥರೈಸ್ ಮೆಡಿಕಲ್ ಪಾರ್ಟ್ನರ್ ಮೆಡಿಕಲ್ ಡಾಕ್ಟರ್ ಅಂತ ಏನಿರ್ತಾರೆ ಅವ್ರ ಕಡೆಯಿಂದ ಸೇಮ್
ಫಾರ್ಮ್ 10I ಅಂತ ಒಂದು ಫಾರ್ಮ್ ಸಿಗುತ್ತೆ. ಅದರಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಡಿಸೀಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಸ್ಕೊಂಡು ಬಂದರೆ, ಆ್ಯಂಡ್ ಅಗೇನ್ ಅದರಲ್ಲಿ ಪರ್ಸೆಂಟೇಜ್ ಅಂತ ಸ್ಪೆಸಿಫೈ ಮಾಡ್ತಾರೆ. ಬಿಲೋ 40 ಇದ್ರೆ ಸೇಮ್ ಲೈಕ್ 80 DD ಏನಿತ್ತು ಅದೇ ರೀತಿ ಇದರಲ್ಲೂ ಕೂಡ ಬಿಲೋ 40% ಅಂತ ಸ್ಪೆಸಿಫೈಡ್ ಡಿಸೀಸ್ದು ಕಂಡೀಷನ್ ಇದ್ದರೆ ವಿಲ್ ನಾಟ್ ಗೆಟ್ ಎನಿ ಕೈಂಡ್ ಆಫ್ ಎಕ್ಸಂಪ್ಷನ್ ಇಯರ್ ಆಲ್ಸೋ. ಇಫ್ ಇಟ್ ಈಸ್ ಮೋರ್ ದೆನ್ ದ್ಯಾಟ್ ದೆನ್ ಓನ್ಲಿ ಯುಲ್ ಗೆಟ್ ಲೈಕ್ 42 ದ ಆ್ಯಕ್ಚುಯಲ್ ಸ್ಪೆಂಟ್ ಏನಿರುತ್ತಲ್ವಾ, ಅಥವಾ 40,000 ಅಂತ ಅಮೌಂಟ್ ಅಂತ ತಗೊಂಡ್ರೆ, ಅಥವಾ ನಿಮ್ಮ ಆ್ಯಕ್ಚುಯಲ್ ಸ್ಪೆಂಟ್ ಅಂತ ಏನಿರುತ್ತೆ, ವಿಚ್ ಎವರ್ ಇಸ್ ಲೆಸ್ that will be paid to you. ಓಕೆ, ನೀವು ಇನ್ ಕೇಸ್ 50,000 ಸ್ಪೆಂಡ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಎಕ್ಸಂಪ್ಷನ್ ಸಿಗೋದು 40,000 ಅಷ್ಟೇ. ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಸನ್ ಇದ್ರೆ ಮಾತ್ರನೇ 1 lakh ಆರ್ ಆಕ್ಚುಯಲ್ ಸ್ಪೆಂಟ್ ಅಮೌಂಟ್ ವಿಚ್ ಎವರ್ ಇಸ್ ಲೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಫ್ ಯು ಆರ್ ನಾಟ್ ಅಟೈನ್ಡ್ ದ ಸೀನಿಯರ್ ಸಿಟಿಸನ್ ಏಜ್ ದೆನ್ ಯುಲ್ ಗೆಟ್ ಅ ಮ್ಯಾಕ್ಸಿಮಮ್ ಎಕ್ಸಂಪ್ಷನ್ ಲಿಮಿಟ್ ಆಫ್ 40,000 ಓನ್ಲಿ. ಓಕೆ, ನೆಕ್ಸ್ಟ್ ಬಂದು 80U. ಸೊ 80U ಬಂದು ಓನ್ಲಿ ಸೆಲ್ಫ್ ಮಾತ್ರ ಇರುತ್ತೆ, ಪರ್ಮನೆಂಟ್ ಫಿಸಿಕಲ್ ಡಿಸೇಬಿಲಿಟಿ. ಸೊ ಡ್ಯೂ ಟು ವಾಟ್ ಎವರ್ ದ ರೀಸನ್, ಫ್ರಮ್ ಚೈಲ್ಡ್ಹುಡ್ ಆಗಿರ್ಬೋದು, ಇಲ್ಲಾಂದರೆ ಲೈಕ್ ಮಿಡ್ ಆಫ್ ಯುವರ್ ಲೈಫಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಮುಖಾಂತರ ನಿಮಗೆ ಪರ್ಮನೆಂಟ್ ಫಿಸಿಕಲ್ ಡಿಸೇಬಿಲಿಟಿ ಅಂತ ಅದು ಏನಾದರೂ ಬಂದಿದ್ದರೆ, ಓಕೆ, ಇನ್ಕ್ಲೂಡಿಂಗ್ ಬ್ಲೈಂಡ್ನೆಸ್, ಓಕೆ, ಈ ಮುಖಾಂತರ ನೀವು 80U ಅಂಡರಲ್ಲಿ ಎಕ್ಸಂಪ್ಷನ್ನ ತೊಗೊಬೋದಾಗಿರುತ್ತೆ. ಫಾರ್ ದಿಸ್ ಆಲ್ಸೋ ಫಾರ್ಮ್ 10IA ಇಸ್ ಅ ಮ್ಯಾಂಡೇಟರಿ ಸರ್ಟಿಫಿಕೇಟ್ ಫ್ರಮ್ ದಿ ಲೈಕ್ ಅಥಾರಿಟಿ ಆಫ್ ಗೌರ್ಮೆಂಟ್ ಡಾಕ್ಟರ್ ಮೆಡಿಕಲ್ ಪ್ರಾಕ್ಟಿಷನರ್. ಓಕೆ, ಅವ್ರ ಕಡೆಯಿಂದ ನೀವು ಡಿಸೇಬಿಲಿಟಿ ಪರ್ಸೆಂಟೇಜ್ನ ಸೇಮ್ ವೇ 80DDನಲ್ಲಿ ನಿಮ್ಮ ಡಿಪೆಂಡೆನ್ಸ್ಗೋಸ್ಕರ ಏನು ಫಾರ್ಮ್ ಸಬ್ಮಿಟ್ ಮಾಡ್ತೀರಾ, ಇಲ್ಲಿ ಬಂದು ಸೆಲ್ಫ್ಗೋಸ್ಕರ ನೀವು ಸಬ್ಮಿಟ್ ಮಾಡ್ತೀರಾ. ಸೊ ಈ ಪರ್ಟಿಕ್ಯುಲರಲ್ಲಿ ಕೂಡ ಸೇಮ್ ವೇ 40% ಒಳಗಡೆ ಇದ್ದರೆ ನಿಮ್ಗೆ ಯಾವುದೇ ಎಕ್ಸಾಮ್ಷನ್ ಇರೋಲ್ಲ. 40 to 80 ಇದ್ದರೆ 75,000 ಎಕ್ಸಾಮ್ಷನ್ ಸಿಗುತ್ತೆ. ಮೋರ್ ದೆನ್ 80% ಏನಾದರೂ ಡಿಸೇಬಿಲಿಟಿ ಪರ್ಸೆಂಟೇಜ್ ಇದ್ದರೆ 1,25,000 ನಿಮಗೆ ಸಿಗುತ್ತೆ. ಓಕೆ, ಸೊ ಮೂವಿಂಗ್ ಆನ್ ದ ಲಾಸ್ಟ್ ಸೆಕ್ಷನ್ 24. ಓಕೆ, ಸೊ ಇನ್ ಕೇಸ್ ನೀವೇನಾದರೂ ಹೌಸಿಂಗ್ ಲೋನ್ ಅಂತ ತಗೊಳ್ಳೋದಾದರೆ, ಓಕೆ, ಸೊ ಹೌಸಿಂಗ್ ಲೋನಲ್ಲಿ 2 ಥರದ್ದು ಬರುತ್ತೆ. ಒಂದು ಬಂದು ಸೆಲ್ಫ್ ಆಕ್ಯುಪೈಡ್, ಅಂದರೆ ನಾವು ಇರೋದಕ್ಕೋಸ್ಕರ, ಮನೆ ಕಟ್ಕೊಳ್ಳೋದಕ್ಕೋಸ್ಕರ ಅಥವಾ ಫ್ಲ್ಯಾಟ್ ತೊಗೊಳ್ಳೋದಕ್ಕೋಸ್ಕರ ಅಂತ ಲೋನ್ ಮಾಡಿಸೋದು. ಒನ್ ಮೋರ್ ಈಸ್ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ, ಅಂದರೆ ನೀವು ಲೋನ್ ತೊಗೊಂಡು ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬಾಡಿಗೆ ಕೊಡುವಂಥದ್ದು. ಓಕೆ, ಸೊ ಈ ಎರಡರಲ್ಲೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಮೇಲೆ, ಅಂದರೆ ನೀವು ಪೇ ಮಾಡೋ ಇಂಟ್ರೆಸ್ಟ್ ಮೇಲೆ ಪರ್ ಆ್ಯನಮ್ಗೆ ಸಿಗೋಂಥ ಬೆನಿಫಿಟ್ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಈಸ್ 2 lakh rupees ಓನ್ಲಿ. ಓಕೆ, ಸೆಲ್ಫ್ ಆಕ್ಯುಪೈಡ್ ಆಗಿದ್ದರೆ ನಿಮಗೆ ಡೈರೆಕ್ಟಾಗಿ 2 lakh ಲಿಮಿಟ್ ಅಂತ ಸಿಗುತ್ತೆ. ಇನ್ ಕೇಸ್ ನಿಮಗೆ ಲೆಟ್ ಔಟ್ ಅಂತ ಬಿಟ್ಟಿದ್ರೆ, ಓಕೆ, ಸೊ ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ನಿಮಗೆ ರೆಂಟಲ್ ಇನ್ಕಮ್ ಎಷ್ಟು ಬರ್ತಾ ಇದೆ ಮೈನಸ್ ಹೌಸ್ ಟ್ಯಾಕ್ಸ್, ಏನೇನು ನೀವು ಮುನ್ಸಿಪಲ್ ಟ್ಯಾಕ್ಸ್ ಅಂತ ಏನು ಪೇ ಮಾಡ್ತೀರಾ ಅದನ್ನೆಲ್ಲ ಮೈನಸ್ ಮಾಡಿ ಇರೋಂಥ ನೆಕ್ಸ್ಟ್ ಬರೋಂಥ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತಲ್ವಾ, ಅದರಲ್ಲಿ ಇನ್ ಕೇಸ್ 2 lakh ಲೆಸ್ ಬಂದರೆ ಆ ಆ್ಯಕ್ಚುಯಲ್ ಅಮೌಂಟ್ ತೊಗೊತಾರೆ. ಇನ್ ಕೇಸ್ ಅದು ಮೋರ್ ದೆನ್ 2 lakh ಇದ್ದರೆ ಮ್ಯಾಕ್ಸಿಮಮ್ ಕಟ್ ಆಫ್ ಈಸ್ 2 lakh ಆಗಿರೋದ್ರಿಂದ 2 lakh ನಿಮಗೆ ಲಿಮಿಟ್ ಅಂತ ಸಿಗುತ್ತೆ. ಓಕೆನಾ, ಸೊ ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ನಿಮಗೆ ಇದಕ್ಕೆ ಸಬ್ಮಿಟ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದರೆ, ಸೊ ನಿಮ್ಮ ಇನ್ ಕೇಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರಲ್ಲ ನಿಮ್ಮ ಹೆಸರಿಗೆ, ಸೊ ರಿಜಿಸ್ಟರ್ಡ್ ಕಾಪಿ ಒಂದು ಬೇಕಾಗಿರುತ್ತೆ. ಫಾರ್ಮ್ 12C ಪೊಸೆಷನ್ ಸರ್ಟಿಫಿಕೇಟ್ ಅಂತ ಬೇಕಾಗಿರುತ್ತೆ ಇನ್ ಕೇಸ್ ಆಲ್ರೆಡಿ ಪೊಸೆಷನ್ ತಗೊಂಡಿದ್ರೆ. ಓಕೆ, ಆ್ಯಂಡ್ ಇನ್ ಕೇಸ್ ನಮ್ಮ ಹತ್ರ ಪೊಸೆಷನ್ ವಿಲ್ ಇಲ್ಲ, ಲೈಕ್ ಲೋಕಲ್ ಪೀಪಲ್ ಕಡೆಯಿಂದ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ಇರೋ ಸಿಚುವೇಶನ್ ಆದರೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಪೇ ಮಾಡಿರ್ತೀರ, ಇಲ್ಲ ಎಲೆಕ್ಟ್ರಿಕಲ್ ಬಿಲ್ ಇರುತ್ತೆ, ಗ್ಯಾಸ್ ಬಿಲ್ ಇರುತ್ತೆ. ಸೊ ಇದು ಯಾವುದ್ರಲ್ಲಾದರೂ ಒಂದು ಪ್ರೂಫ್ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಓಕೆ, ಆ್ಯಂಡ್ ಇನ್ ಕೇಸ್ ಇದು ಏನಾದರೂ ಜಾಯಿಂಟ್ ಲೋನ್ ತೊಗೊಂಡಿರ್ತೀರ, ಓಕೆ, ಅಣ್ಣ ತಮ್ಮ ಆಗಿರ್ಬೋದು, ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ತೊಗೊಂಡಿರೋದಾಗಿರ್ಬೋದು. ಇನ್ ದ್ಯಾಟ್ ಸಿಚುವೇಶನ್ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಗೋ ಫಾರ್ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಿ. ಆ ಮುಖಾಂತರ ಫಾರ್ ಎಕ್ಸಾಂಪಲ್ ನಾನು ಮಾತ್ರ, ಈಗ ನಾನು ಮತ್ತು ನನ್ನ ವೈಫ್ ತೊಗೊಂಡಿದ್ದೀವಿ ಅಂದರೆ ನಾನೊಂದು ಜಾಯಿಂಟ್ ಡಿಕ್ಲರೇಷನ್ ಲೆಟರ್ನ ನನ್ನ ಕಂಪ್ನಿಗೆ ಕೊಡೋ ಮುಖಾಂತರ ಲೈಕ್ ಓನ್ಲಿ ನಾನು ಮಾತ್ರನೇ ಕ್ಲೇಮ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ 100% ನನ್ನ ಕಡೆಯಿಂದನೇ ನಾನು EMI ಪೇ ಮಾಡ್ತಾ ಇದ್ದೀನಿ ಅಂತ ಒಂದು ಜಾಯಿಂಟ್ ಡಿಕ್ಲರೇಷನ್ ಲೆಟರ್ ಕೊಟ್ಟರೆ ಸಾಕು, ಅಲಾಂಗ್ ವಿತ್ ದ ಪ್ರೊವಿಷನಲ್ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಫಾರ್ಮ್ 12C ಪೊಸೆಷನ್ ಸರ್ಟಿಫಿಕೇಟ್ ಆ್ಯಂಡ್ ಅಗ್ರಿಮೆಂಟ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಸೊ ಇದೆಷ್ಟು ಮಾಡೋದು ಮುಖಾಂತರ ಮತ್ತೆ ನಮಗೆ ಸೆಕ್ಷನ್ 24 ಅಂಡರಲ್ಲಿ 2 lakh rupees ಎಕ್ಸಂಪ್ಷನ್ ತೊಗೊಬೋದಾಗಿದೆ. ಓಕೆ, ಸೊ ಇದಿಷ್ಟು ಈಗ ಇನ್ಕಮ್ ಟ್ಯಾಕ್ಸ್ ಸೇವ್ ಮಾಡ್ಕೊಬೋದಾದಂಥ ಕೆಲವೊಂದು ಸೆಕ್ಷನ್ಸ್ ಆಗಿರುತ್ತೆ. 80C ಸೆಕ್ಷನ್ 80U ಅಂಡರ್ 80D ಆಗಿರ್ಬೋದು, DD, TTA, 80E, NPS. ಸೊ ಈ ಥರ ಹಲವಾರಿದೆ. ಓಕೆ, ಸೊ ಬೇಸ್ಡ್ ಆನ್ ನಿಮಗೆ ಯಾವುದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಕೊಳ್ತಿರೋ, ಜಸ್ಟ್ ನಾಟ್ ಲೈಕ್ ಸ್ಯಾಲ್ರಿ ಎಕ್ಸಂಪ್ಷನ್ ಅಷ್ಟೇ ಯೋಚನೆ ಮಾಡಬೇಡಿ, ಟ್ಯಾಕ್ಸ್ ಎಕ್ಸಂಪ್ಷನ್ ಅಂತ ಅಷ್ಟೇ ಯೋಚನೆ ಮಾಡೋದು ಬಿಟ್ಟು
ನೆಕ್ಸ್ಟ್ ಫ್ಯೂಚರಲ್ಲೂ ಕೂಡ ನಮಗೆ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ಒಂದು ಥಾಟ್ ಇಟ್ಕೊಂಡು ತಗೊಳ್ಳೋ ಮುಖಾಂತರ ನೀವು ಬೋತ್ ದ ಬೆನಿಫಿಟ್ ಶುಡ್ ಸಫಿಷಿಯಂಟ್ ಫಾರ್ ಯು ಅನ್ನೋ ಥರ ಯೋಚನೆ ಮಾಡಿ ತಗೊಳ್ಳಿ. ಓಕೆ, ಸೊ ಮೂವಿಂಗ್ ಆನ್, ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನಾನು ತಗೊಂಡಿರೋಂಥ ಅಮೌಂಟ್ ಏನಪ್ಪಾ ಅಂದರೆ, ಸೊ ಒಂದು 15 lakh CTC ಇರೋಂಥ ವ್ಯಕ್ತಿಗೆ ಟ್ಯಾಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಓಕೆ, ಸೊ ನಾನು ಇಲ್ಲಿ ಸ್ಯಾಲ್ರಿನ ಬ್ರೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಬೇಸಿಕ್ 7,50,000, HRA 4,50,000, ಕನ್ವೆಯನ್ಸ್ 1,50,000, ಸ್ಪೆಷಲ್ ಅಲೋವೆನ್ಸ್ 60. ಓಕೆ, ಆ್ಯಂಡ್ ಅದೇ ರೀತಿ ಅದನ್ನು ಟ್ಯಾಕ್ಸಬಲ್ ಇನ್ಕಮ್ ಕೂಡ ಫುಲ್ ತೊಗೊಂಡಿದ್ದೀನಿ. ಓಕೆ, ಯಾವುದೇ ಎಕ್ಸಮ್ಷನ್ಸ್ ತಗೊಂಡಿರೋ ತೋರಿಸಿದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ಮಾಡಿರೋದಿಲ್ಲಿ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಅಂಡರ್ ಸೆಕ್ಷನ್ 18 ಸೊ ಕೆಲವೊಂದು ಮಾತ್ರ ತೊಗೊಂಡಿನಿ. ಫಟ್ ಆಲ್ ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಅಲ್ಲಿ ಹಾಕೊಬೋದು. ಓಕೆ, ಈಗ ನಾನು ಸದ್ಯಕ್ಕೆ ಇಲ್ಲಿ ತೋರಿಸಿರೋದೇನಪ್ಪ ಅಂದರೆ ಪ್ರಾವಿಡೆಂಟ್ ಫಂಡ್ ಬೈ ಡಿಫಾಲ್ಟ್, ನಮ್ಮ ಸ್ಯಾಲ್ರಿಯಿಂದ ಹೋಗುವಂಥ ಪ್ರಾವಿಡೆಂಟ್ ಫಂಡ್ ಏನಿರುತ್ತಲ್ವಾ ಅದು ಡಿಫಾಲ್ಟ್ ಅಮೌಂಟ್ ಇಲ್ಲಿ ತೊಗೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಬಂದು ಹೌಸಿಂಗ್ ಲೋನ್ ಇನ್ ಕೇಸ್ ಏನಾದರೂ ಇದ್ದರೆ, ಇನ್ಶೂರೆನ್ಸ್ ಇದ್ದರೆ, ಪ್ರೀವಿಯಸ್ ಎಂಪ್ಲಾಯರ್ ಏನಾದರೂ ಪ್ರಾವಿಡೆಂಟ್ ಫಂಡ್ ಆಲ್ರೆಡಿ ಇನ್ ಕೇಸ್ ನೀವು ಹಳೆ ಕಂಪ್ನಿ ಬಿಟ್ಟು ಈ ಕಂಪ್ನಿಗೆ ಬಂದಿದ್ರೆ ಅದನ್ನು ಇಲ್ಲಿ ತೋರಿಸ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ತೊಗೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎಷ್ಟು ಕಾಂಪೊನೆಂಟ್ಸ್ ಆಗ್ತೀರಾ ಅದಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000 ಇರುತ್ತೆ ಅಂಡರ್ ಸೆಕ್ಷನ್ 80C ಬಂದು. ಸೊ ಆ ಅಮೌಂಟ್ನ ಇಲ್ಲಿ ತೋರಿಸಿ ಮಿಕ್ಕಿದ ಸೆಕ್ಷನ್ಸ್ ಏನೇನಿದೆಯಲ್ವಾ ಆ ಮಿಕ್ಕಿರೋ ಸೆಕ್ಷನ್ಸ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಎಷ್ಟು ಅಮೌಂಟ್ ಇಲ್ಲಿ ಬರುತ್ತೆ ಅನ್ನೋದ್ರ ಮುಖಾಂತರ ನಾವು ಟ್ಯಾಕ್ಸ್ನ ಇಲ್ಲಿ ಎಕ್ಸಾಮ್ಷನ್ ಎಷ್ಟಾಗುತ್ತೆ ಅಂತ ನೋಡ್ಬೋದಾಗಿರುತ್ತೆ. ಓಕೆ, ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಏನಿದೆ ಅಂತ ಹೇಳೋದಾದರೆ ನಾವು ಇದು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೆ, ಬಿಕಾಸ್ ನೀವೇನಾದರೂ ಪ್ರೂಫ್ಸ್ನ ಸಬ್ಮಿಟ್ ಮಾಡೋ ವಿಚಾರಕ್ಕೆ ಬಂದರೆ ಓಲ್ಡ್ ಟ್ಯಾಕ್ಸ್ ಲೆವೆಲ್ ಬೀಳ್ತೀರಾ. ಸೊ ನಾನಿಲ್ಲಿ ತೋರಿಸ್ತಾ ಇರೋ ಎಕ್ಸಾಂಪಲ್ ಕೂಡ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮೆ ಮುಖಾಂತರನೇ. ಸೊ ಆ್ಯಂಡ್ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗುತ್ತೆ, ಟ್ಯಾಕ್ಸಬಲ್ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಎಜುಕೇಷನ್ ಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದಷ್ಟು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ ಇಲ್ಲಿ. ಸೊ ಫಸ್ಟ್ ಬಂದು ಡಿಡಕ್ಷನ್ ವಿಚಾರಕ್ಕೆ ಹೋಗೋಣ. ಓಕೆ, ಪ್ರೀವಿಯಸ್ ಎಂಪ್ಲಾಯರ್ ಪ್ರೊಫೆಷನಲ್ ಟ್ಯಾಕ್ಸ್. ಇಫ್ ಅಟ್ ಆಲ್ ನೀವು ಒಂದು ಮಿಡ್ ಆಫ್ ದ ಫಿನಾನ್ಷಿಯಲ್ ಇಯರಲ್ಲಿ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಬಂದಾಗ ಇದು ತೋರಿಸ್ಬೇಕಾಗಿರುತ್ತೆ. ಆಸ್ ಆಫ್ ನಾವು ಇದು ಒಂದೇ ಕಂಪ್ನಿನಲ್ಲಿ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಂಡು ನಾನು ತೋರಿಸಿರೋದು. ಸೊ ಕರೆಂಟ್ ಎಂಪ್ಲಾಯರಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಪರ್ ಮಂತ್ 200 rupees ಡಿಡಕ್ಟ್ ಆಗುತ್ತೆ. ಸೊ ಪರ್ ಆ್ಯನಮ್ಗೆ 2,400 rupees ಹೋಗುತ್ತೆ. ಓಕೆನಾ, ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಇದು ಗೌರ್ಮೆಂಟ್ ಕಡೆಯಿಂದ ಸ್ಟ್ಯಾಂಡರ್ಡ್ ಆಗಿ 50,000 rupeesನ ಮೈನಸ್ ಮಾಡ್ತಾರೆ ಫ್ರಮ್ ಯುವರ್ ಟ್ಯಾಕ್ಸಬಲ್ ಇನ್ಕಮ್. ಓಕೆನಾ, ಸೊ ಆ 50,000 ಇಲ್ಲಿ ತಗೊಂಡಿದ್ದೀನಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಎನಿ ಅದರ್ ಇನ್ಕಮ್, ಸೊ ಈಗೆಲ್ಲಾನು 0 ತೋರಿಸ್ತಾ ಇದ್ದೀನಿ ಫಾರ್ ನಾವು, ಜಸ್ಟ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಕ್ಕೋಸ್ಕರ. ಸೊ ನಾವೀಗ ಅಂಡರ್ ಸೆಕ್ಷನ್ ಚಾಪ್ಟರ್ 4A. ಸೊ ಇದು ಎಲ್ಲಿಂದಪ್ಪ ಬರ್ತಾ ಇದೆ ಅಂದರೆ ಈ ಅಮೌಂಟಿಂದ. ಓಕೆ, ಸೊ ನಾನು ಯಾವುದೇ ಎಕ್ಸಾಮ್ಷನ್ಸ್ ಕೊಟ್ಟಿಲ್ಲ. ಆಸ್ ಆಫ್ ನಾವು ಓನ್ಲಿ PF ಮಾತ್ರ ಎಕ್ಸಾಮ್ಷನ್ ಆಗಿ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಇದನ್ನ ಮಾಡಿ ನೆಕ್ಸ್ಟ್ ಬಂದು ಟ್ಯಾಕ್ಸಬಲ್ ಇನ್ಕಮ್ ಹೆಂಗೆ ತಗೊತಾ ಇದೆ. ಸೊ ಸಿಂಪಲ್, ಇಲ್ಲಿ ಟ್ಯಾಕ್ಸಬಲ್ ಗ್ರಾಸ್ ಸ್ಯಾಲ್ರಿ ಏನಂತ ಇದೆ ಅದರಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ನ ಮೈನಸ್ ಮಾಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಗೌರ್ಮೆಂಟ್ ಕಡೆಯಿಂದ ಕೊಡೋಂಥ ಬೆನಿಫಿಟ್ನ ಮೈನಸ್ ಮಾಡಿ, ಚಾಪ್ಟರ್ 6 ಏನು ಬರುತ್ತೆ ಅಮೌಂಟು ಅದಷ್ಟು ಮೈನಸ್ ಮಾಡಿದಾಗ ಸಿಗುವಂಥ ಅಮೌಂಟೇ ಈ 12,67,600 ರೂಪಾಯಿ. ಓಕೆನಾ, ಸೊ ಈ ಅಮೌಂಟು ಮತ್ತೆ ಹೆಂಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಂದರೆ ಫಸ್ಟ್ ಬಂದು 2,50,001 ರೂಪಿಯಿಂದ 5 lakhವರೆಗೂ 5% ಇದೆಯಾ. ಸೊ ಆ ಅಮೌಂಟ್ನ ಹಾಕೊಳ್ಳಿ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ, ಎರಡು ಕೂಡ ಹಾಕ್ಕೊಂಡು ರೇಂಜ್ ಹಾಕ್ಕೊಂಡು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟೆಷ್ಟು ಬರುತ್ತೆ ಆ ರೀತಿ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಇಲ್ಲಿ ಬಂದು 5% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ದಟ್ ಈಸ್ ಕಮಿಂಗ್ ಟು 12,500 rupees. ನೆಕ್ಸ್ಟ್ ಬಂದು 5 lakh 1 ರೂಪಿಯಿಂದ 10 lakhಗೆ ದಿರ್ ಇಸ್ 4,99,999 is what is coming. ಅದಕ್ಕೆ ಟ್ಯಾಕ್ಸ್ ಬಂದು 20% ಬರುತ್ತೆ. ಓಕೆನಾ, ಸೊ ಆ 20%ನ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಮ್ಮ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಿದೆ ಅಂತ ಇಲ್ಲಿ ಹೇಳೋದಾದ್ರೆ 12,67,600 rupees is what our taxable income. ಓಕೆನಾ, ಅದನ್ನ ಇಲ್ಲಿ ಹಾಕೊಂಡು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತಗೊಳ್ಳೋದಾದ್ರೆ ನಮಗೆ ನೆಕ್ಸ್ಟ್ ಬರೋಂಥ ಬ್ರಾಕೆಟ್ ಬಂದು 2,67,599 rupees. ಸೊ ಅದಕ್ಕೆ 30% ಅಂತ ಬರುತ್ತೆ. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟು ಬರುತ್ತೆ ನಾವು ಆನ್ ಅವರ್ ಟ್ಯಾಕ್ಸಬಲ್ ಇನ್ಕಮ್ ಅಂದರೆ 1,92,779 rupees ಬರುತ್ತೆ. ಓಕೆ, ಈಗ ಎಜುಕೇಷನ್ ಸೆಸ್ ಕೂಡ ಅದೇ ರೀತಿಯೇ ನಿಮ್ಮ ಟ್ಯಾಕ್ಸ್ ಆನ್ ಟ್ಯಾಕ್ಸಬಲ್ ಇನ್ಕಮ್ ಏನಿರುತ್ತಲ್ವ ಅದ್ರ ಮೇಲೆ 4% ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನಾನು ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಎಜುಕೇಷನ್ ಸೆಸ್ ಎಷ್ಟು ಬರುತ್ತೆ ಅಂತ ಮಾಡಿಟ್ಕೊಂಡಿದ್ದೀನಿ. ಓಕೆ, ಸೊ ಕಮಿಂಗ್ ಟು ದಿಸ್ ಸೈಡ್ ದ ಟ್ಯಾಕ್ಸಬಲ್ ಇನ್ಕಮ್ ಈಸ್ ಇಯರ್. ಓಕೆ, ಇಲ್ಲಿ ಯಾವುದೇ ರೀತಿಯಾದಂಥ ರಿಬೇಟ್ ಸಿಗಲ್ಲ ಬಿಕಾಸ್ ಅವರ್ ಇನ್ಕಮ್ ಈಸ್ ನಾಟ್ ಕ್ರಾಸಿಂಗ್ ದಿ
the set amount of 50 lakh or 1 CR. So ಅದಕ್ಕಾಗಿ ಯಾವುದೇ ಇಲ್ಲ. Even the surcharge is not applicable for us. Only education cess is applicable, which I've shown just now. ಈಗ ನೆಟ್ ಟ್ಯಾಕ್ಸ್ ಬಂದು, ಸೊ ನಮ್ಮ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ಇರುವಂಥ ಟ್ಯಾಕ್ಸ್ ಪ್ಲಸ್ ದ ಎಜುಕೇಶನ್ ಸೆಸ್ ಟೋಟಲ್ ಟ್ಯಾಕ್ಸ್ ನೆಟ್ ಟ್ಯಾಕ್ಸ್ ಆಗಿರುತ್ತೆ. ಇದು ಒಂದು ಡಿವೈಡೆಡ್ ಬೈ ಪರ್ ಮಂತ್ಗೆ ಇಷ್ಟು ಅಂತ ಹೋಗ್ತಾ ಇರುತ್ತೆ. ಓಕೆನಾ? ಇಫ್ ಅಟ್ ಆಲ್ ಲೆಟ್ಸ್ ಅಸ್ಯೂಮ್ ನೀವು ಇನ್ಶೂರೆನ್ಸಲ್ಲಿ 1 lakh rupees ಪೇ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಎಷ್ಟಾಯಿತು ಇಲ್ಲಿ 1,90,000 ಆಗಿದೆ. ಓಕೆ, ಬಟ್ the maximum limit you can consider under ATC is 1,50,000. Okay, so 1,50,000 ಆದ್ಮೇಲೆ ಇಲ್ಲಿ ನೋಡ್ಬೋದು ಚಾಪ್ಟರ್ 6A ನಲ್ಲಿ ಕೂಡ ಕಡಿಮೆ ಆಯಿತು. ಸೊ ಅದೇ ಮುಖಾಂತರ ಟ್ಯಾಕ್ಸಬಲ್ ಇನ್ಕಮ್ is also reduced. So what I'll do, I'll just go here and I'll paste the taxable income. Just give me a second. Okay, so ನಾನು ಟ್ಯಾಕ್ಸಬಲ್ ಇನ್ಕಮ್ನ ರೆಡ್ಯೂಸ್ ಮಾಡಿದಾಗ even the net tax and the education cess, you can see both have been come down. ಓಕೆ, ಅದೇ ರೀತಿ 16,000 ಚೇಂಜ್ ಇದ್ದಂಥ ಪರ್ ಮಂತ್ ಟ್ಯಾಕ್ಸು ಇಟ್ ಹ್ಯಾಸ್ ಕಮ್ ಡೌನ್. ಅದೇ ರೀತಿ ನೋಡಿ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ಐ ಹ್ಯಾವ್ ಟೇಕನ್ ಮೆಡಿಕಲ್ ಇನ್ಶೂರೆನ್ಸ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಮೈ ಪೇರೆಂಟ್ಸ್. ಐಲ್ ಕನ್ಸಿಡರ್ ದೆಮ್ ಆಸ್ senior citizen. That way I'm getting 75,000. Okay, so now the taxable income is also gone to 11,32,000. Okay, so if I go here and put the value, see again my taxable income, everything has gone down and tax per month has gone down to 13,000. So this way, if you have done any kind of contribution under any of these sections, okay, so then you'll get that exemption from your taxable income, and accordingly the calculation will also change. For example, even you're getting an HRA exemption also. Let's assume you're getting 1 lakh, some random amount I'm just putting for example. Okay, so this I put, so my taxable income has gone to 9,77,000 now. So if I put this here, okay, okay, so you can see here the limit has gone down, which is so as of now what I have to calculate is, so it is not even coming to 30% bracket. Okay, so the amount is coming less than 10 lakh, so it is ending up here itself in the 20% itself. It is ending. That is the reason you can see that difference. So for now, for example, I'll just show you other example here. Okay, so as of now the taxable income here is 10 lakh. Okay, so accordingly I'll calculate. So you can see my taxable income per annum is 1,12,000 and the education cess has come to 4,500 and per month tax has gone to 9,752 rupees. Okay, so this is how you can calculate your own tax, okay, by considering the exemptions that you are investing and etc. Okay, I hope everybody have understood and this particular topic of income tax is very much clear. Okay, and so this is like closing, most of the companies by closing of 31st of January is what they ask for the income tax proofs. So if you've already done the investments and everything, you can start collating your information of documents and submit it to get the tax exemptions. Okay, so all the best for everybody. Thank you so much for watching my videos and supporting me all the time. Thank you. Thanks a lot.